ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಟೈಮ್ ಇವಾಗ ಬಂದುಬಿಟ್ಟು 8 ಗಂಟೆ ಆಗ್ತಾ ಬಂತು. ಸೊ ಇವತ್ತು ಬಂದುಬಿಟ್ಟು ಡೇ 3 ಆಫ್ ಚಿಕ್ಕಮಂಗ್ಳೂರು. ಸೊ ಇವತ್ತು ಇಲ್ಲಿಂದ ಹೊರಡೋ ಟೈಮು ಟೈಮ್ ಬಂದುಬಿಟ್ಟು ಶಾರ್ಪ್ 8 o'clock ಆಗಿದೆ. ಸೊ ಇಲ್ಲಿಂದ ನಮ್ಮ ಬೇಲೂರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಬೇಲೂರು ಟೆಂಪಲು ಮತ್ತು ಬೇಲೂರು ಹಳೆಬೀಡು ಮತ್ತು ಟೆಂಪಲ್ ಬರುತ್ತಲ್ಲ, ಏನ್ಷಿಯಂಟ್ ಟೆಂಪಲ್ಸು, ಆ ಟೆಂಪಲ್ಸ್ ನೋಡ್ಕೊಂಡು ಹಂಗೆ ಬ್ಯಾಂಗ್ಳೂರು ರಿಟರ್ನ್ ಆಗೋಣ ಅಂತ. ಓಕೆ ಬನ್ನಿ, ಎಲ್ಲಾದರೂ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ಹೊರಡೋಣ. ಗೈಸ್, ಬೇಲೂರಲ್ಲಿರೋ ನಮ್ಮ ಚೆನ್ನಕೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದು ಒಳಗಡೆ ಹಳೇ ಹಿಸ್ಟೋರಿಕಲ್ ಟೆಂಪಲ್ ಅಂತ ಇದು. ಸೊ ಆ ಕಾಲದಲ್ಲಿ ಕಟ್ಟಿರೋ ಟೆಂಪಲ್ ಅಂತೆ. ಬನ್ನಿ ಒಳಗಡೆ ಏನಿದೆ ನೋಡೋಣ, ಏನ್ಷಿಯಂಟ್ ಥಿಂಗ್ಸ್. ಗೈಡ್ ಬೇಕಾ ಸರ್? ಗೈಡ್ ಸರ್ವಿಸ್ ಅಂದರೆ ಅವರೆಲ್ಲ ಬಂದ್ಬಿಟ್ರೆ ನಿಮ್ಗೆ ಅರ್ಜೆಂಟ್ ಗೈಡ್ ಸಿಗಲ್ಲ. ವೇಟ್ ಟೆಂಪಲ್ ಹೆಂಗೆ ಇದು ಇಷ್ಟು ಬ್ಯೂಟಿಫುಲ್ ಆಗಿದೆ. ಹಳೆ ಕಾಲದಲ್ಲಿ ಕಟ್ಟಿರೋದು ಇದು. ಇದು ಬಂದ್ಬಿಟ್ಟು ಮೇನ್ ಟೆಂಪಲ್ಲು. ನಾನು ಇದನ್ನೆಲ್ಲ ಸೋಷಿಯಲ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿರೋದೆ, ಇವಾಗ ರಿಯಲಾಗಿ ನೋಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬೇಲೂರು ಮೈನ್ ಸಿಟಿಯಲ್ಲಿ ಲೊಕೇಟ್ ಆಗಿದೆ. ಇದು ಪಕ್ಕದಲ್ಲಿ ಇನ್ನೊಂದು 10 ಕಿಲೋಮೀಟರ್ ಆದಮೇಲೆ ಇನ್ನೊಂದು ಏನ್ಷಿಯಂಟ್ ಟೆಂಪಲ್ ಇದೆ. ಸೊ ಅಲ್ಲಿಗೆ ಆಮೇಲೆ ಹೋಗ್ತೀನಿ ರೀ. ಇದೆ ಚೆನ್ನಾಗಿದೆ ನೋಡಿ ಟೆಂಪಲ್ಲು. ಒಳಗೆ ಈ ದೇವಸ್ಥಾನದ ಹೊರಭಾಗದಲ್ಲಿ 38 ಇದೆ, ದೇವಸ್ಥಾನದ ಒಳಭಾಗದಲ್ಲಿ 4 ಇದೆ. ಇಂಟೀರಿಯರ್ ನೋಡಿ ಏನು ಮಸ್ತಾಗಿ ಕಟ್ಟಿದ್ದಾರೆ. ಕೂಲಾಗಿದೆ ಒಳಗಡೆ ಮಾತ್ರ, ಆಚೆ ಬಿಸಿಲಿದ್ರು ಕೂಡ. ಇಲ್ಲಿ ಬಂದು ಇನ್ನೊಂದು ದೇವಸ್ಥಾನ ಇದೆ. ಸೊ ಒಟ್ಟು 3-4 ಟೆಂಪಲ್ಗಳಿದೆ ಒಳಗಡೆನೆ. ನೀವು ಯಾರಾದರೂ ಚಿಕ್ಕಮಂಗ್ಳೂರಿಗೆ ಬಂದರೆ ಡೆಫಿನೆಟಾಗಿ ಈ ಪ್ಲೇಸ್ನ ವಿಸಿಟ್ ಮಾಡಿ. ಒಂಥರ ಆ ಕಾಲಕ್ಕೆ ವಾಪಸ್ ಹೋದಂಗೆ ಫೀಲ್ ಆಗುತ್ತೆ ನಿಮಗೆ. ಓಕೆ ಗೈಸ್, ಇಲ್ಲಿಂದ ಓಡೋಣ ಬನ್ನಿ. ಇಲ್ಲಿ ದೇವತರ ಸೇಮ್ ಇನ್ನೊಂದು ಟೆಂಪಲ್ ಇದೆ, ಆ ಟೆಂಪಲ್ಗೆ ಹೋಗೋಣ ಬನ್ನಿ. ಬ್ಯಾಗು ಲಗೇಜ್ ಆಚೆನೇ ಇದೆ. ಸೊ ಬೇಗ ಹೋಗಬೇಕು ಬನ್ನಿ, ನಮಗೂ ಟೈಮ್ ಇಲ್ಲ. ಸೊ ಗಾಯ್ಸ್, ನಮ್ಮ ನೆಕ್ಸ್ಟ್ ಟೆಂಪಲ್ಗೆ ಇನ್ನು 20 ಅಪ್ರಾಕ್ಸಿಮೇಟ್ ಇರುತ್ತೆ ಅನ್ಕೋತೀನಿ. ಸೊ ಈ ಟೆಂಪಲ್ ಆಯಿತು. ಸೇಮ್ ಇದೇ ಥರ ಇನ್ನೊಂದಿದೆ, ಬಟ್ ಇನ್ನೂ ದೊಡ್ಡದು. ಅದು ಹೆಸರಿಗೆ ಏನ್ಷಿಯಂಟ್ ಟೆಂಪಲ್ ಅಂತ. ಏನ್ಷಿಯಂಟ್ ಹೊಯ್ಸಳ ಟೆಂಪಲ್ ಅಂತೆ. 17 ಕಿಲೋಮೀಟರ್ಸ್ ಇದೆ. ಇವಾಗ ಟೈಮ್ ಬಂದ್ಬಿಟ್ಟು 9:30 ಆಗಿದೆ. ಬನ್ನಿ ಹೋಗೋಣ, ಆ ಟೆಂಪಲ್ ನೋಡಿಕೊಂಡು ಹಂಗೆ ಬೆಂಗಳೂರು ರಿಟರ್ನ್ ಆಗೋಣ. ಹಿಂಗ ನೀವು ಸ್ಕೂಲ್ ಕಾಲೇಜ್ಗಳಲ್ಲಿ ಹಿಸ್ಟ್ರಿ ಮತ್ತು ಸೋಷಿಯಲ್ ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿರ್ತೀರ ಈ ಟೆಂಪಲ್ನ, ಹೊಯ್ಸಳ ಟೆಂಪಲ್ ಅಂತ. ಸೊ ಆ ಟೆಂಪಲ್ಗೆ ಹೋಗೋಣ ಬನ್ನಿ. ನಾವು 2 ಮಿನಿಟ್ಸಲ್ಲಿ ನಮ್ಮ ಹೊಯ್ಸಳ ಟೆಂಪಲ್ಗೆ ಹೋಗಿ ರೀಚ್ ಆಗಿ ಹೋಗ್ತೀವಿ. ಯಾಕೋ ಬೇಜಾರಾಗ್ತಿದೆ ಚಿಕ್ಕಮಂಗ್ಳೂರು ಬಿಟ್ಟು ಹೋಗೇನೆ. 2 ದಿನ ಇದ್ದಿದ್ದಕ್ಕೇನೆ ಈ ನೇಚರು, ವಾಟರ್ ಫಾಲ್ಸು, ಈ ಸೀನರಿಗೆಲ್ಲ ಅಡಿಕ್ಟ್ ಆಗಿಬಿಟ್ಟೆ. ಏನು ಕ್ರೇಜಿ ಆಗಿದೆ ಗೊತ್ತಾ ಈ ನೇಚರು. ಹೊಯ್ಸಳ ಟೆಂಪಲ್ ಬಂದಿದೆ ಫೈನಲಿ. ಹೊಯ್ಸಳೇಶ್ವರ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಅಲ್ಲಿ ಗಂಟೆ ನೋಡಿ, ಅದೇ ಹಳೇ ಕಾಲದ ಕೆತ್ತನೆ. ಇದೆಲ್ಲ ನೋಡ್ತಾ ಇದ್ರೆ ಈ ಕಾಲದಲ್ಲಿರೋ ಇಂಜಿನಿಯರಿಂಗ್ ಎಲ್ಲ ವೇಸ್ಟ್ ಅನ್ಕೋದು. ಏನು 4 ಬ್ಲಾಕು ಸಿಮೆಂಟ್ ಹಾಕಿ ಕಟ್ತಾರೆ. ಆ ಕಾಲದಲ್ಲಿ ಏನು ಕೆತ್ತನೆ ಮಾಡೋರು ನೋಡು. ಅದಕ್ಕೆ ನಾನು ಇಂಜಿನಿಯರಿಂಗ್ ಮಾಡಿಲ್ಲ. ಆ ಕಾಲದಲ್ಲಿ ಕಟ್ಟಿದ್ರು ಕೂಡ ಇನ್ನೂ ಹಂಗೆ ಇದೆ, ಹಳೇದಾಗ್ತಿರ. ಯಾವ ಮೆಟೀರಿಯಲ್ ಯೂಸ್ ಮಾಡಿರಬೇಡ. ಒಳಗಡೆ ನೋಡಿ ಎಷ್ಟು ಕೂಲಾಗಿದೆ, ಒಂದು ಚೂರು ಬಿಸಿಲು ಹೊಡಿತಿಲ್ಲ. ಅಷ್ಟೊಂದು ಶಿವಲಿಂಗ ಇದೆ. ಸೊ ಆವಾಗಲೇ ನೋಡಿ ಟೆಂಪಲ್ಲು ಮತ್ತು ಇವಾಗ ಟೆಂಪಲ್ ಸೇಮ್ ಇದ್ದಂಗಿದೆ. ಒಬ್ಬರೇ ಕಟ್ಟಿರ್ಬೇಕು ಇದನ್ನೆಲ್ಲ. ಆಚೆ ಒಂದು ನಂದಿ ಇದೆ, ನೋಡೋಣ ಬನ್ನಿ.
ಟೆಂಪಲ್ ಒಂದೇ ಅಲ್ಲ, ಪಕ್ಕದಲ್ಲಿ ನೇಚರು ಮಸ್ತಾಗಿದೆ, ಪಾರ್ಕ್ ಎಲ್ಲ. ಓಕೆ ಗೈಸ್, ವೀಡಿಯೋನ ಇಲ್ಲ ಮಾಡ್ಕೋತೀನಿ, ಮುಂದೆ ತೋರ್ಸೋಕ್ಕೇನೂ ಇಲ್ಲ. ಸೊ ನಾನು ಬ್ಯಾಂಗ್ಳೂರು ರಿಟರ್ನ್ ಆಗ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಎಲ್ಲಾದರೂ ಹೋದರೆ ವೀಡಿಯೋ ಮಾಡ್ತೀನಿ. ಸೊ ಆ ವೀಡಿಯೋಸ್ ನೋಡಬೇಕಂದ್ರೆ ನೀವು ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.